ಅವತ್ತು ಯಾರು ಸಜ್ಜನ ರಾಜಕಾರಣನೇ ಇರಲಿಲ್ವಾ? ಸದನ ತೀರ್ಮಾನ ಅಂದರೆ ಎಲ್ಲರೂ ತೀರ್ಮಾನ ಆಗುತ್ತೆ. ಅವತ್ತಿನ ಕಾಲಕ್ಕೆ ಯಾರು ಈ ಥರ ಇದನ್ನು ಅಪೋಸ್ ಮಾಡೋವಂಥ ರಾಜಕಾರಣಿನೇ ಇರಲಿಲ್ವಾ? ಅಲ್ಲ, ಆವಾಗ ದೊಡ್ಡವರೆಲ್ಲ ಇದ್ದರು. ವೀರಪ್ಪ ಮೊಯ್ಲಿ ಅವರಿದ್ದರು, ನಮ್ಮ ಖರ್ಗೆ ಅವರಿದ್ದರು, ಅವರೆಲ್ಲ ಇದ್ದರು ಕ್ಯಾಬಿನೆಟ್ನಲ್ಲಿ. ಅವರೆಲ್ಲ ಒಪ್ಕೊಂಡ್ರು. ಯಾಕಂದರೆ ಚೀಫ್ ಸೆಕ್ರೆಟರಿ ಮತ್ತು ಚೀಫ್ ಮಿನಿಸ್ಟ್ರು ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ಅವ್ರಿಗೆ ಅಡ್ಡಿ ಬರೋದಿಲ್ಲ. ಅದಕ್ಕೆ ಈ ಟೆಕ್ನಿಕಾಲಿಟಿ ಗೊತ್ತಿರೋದಿಲ್ಲ ಅವ್ರಿಗೆ. IBM ಇದಕ್ಕೆ ಸರಿ ಹೋಗಬೇಕು, ಅದು ಆ್ಯಪಲ್ ಕಂಪ್ಯೂಟರ್ಗೆ ಸರಿ ಹೋಗೋದಿಲ್ಲ ಅಂತ ಗೊತ್ತಾಗೋದಿಲ್ಲ. ಎನಿವೆ ಅವ್ರು ಒಪ್ಕೊಂಡ್ರು ಎಲ್ಲರೂ. ಅದ್ರ ಮೇಲೆ ಅದು ಹೊರಟೋಯ್ತದು. ಅದು ಯಾಕೆ ಹೇಳ್ತೇನೆ ಅಂದರೆ, ಯಾರು ಈ ಥರ ಓಪನ್ ಆಗಿ ಕರಪ್ಷನ್ ಮಾಡ್ತಾರೋ ದೊಡ್ಡವರು, ಅದನ್ನು ಶಿಕ್ಷೆ ಇಲ್ಲ ಅವ್ರಿಗೆ. ಅದು ಒಂದು ಎಲ್ಲರೂ ಗೊತ್ತಾಗ್ತದೆ. ಈಗಲೂ ನೋಡಿ, ಯಾರು ಒಬ್ಬ ಮಿನಿಸ್ಟ್ರು ಜೈಲಿಗೆ ಹೋಗಿಲ್ಲ. ಜೈಲಿಗೆ ಅಂದರೆ ಕನ್ವಿಕ್ಷನ್ ಫೈನಲ್ ಆಗಿಲ್ಲ. ಸುಮ್ಮನೆ ಹೋಗೋದು, ಬೇಲ್ ತಗೊಂಡು ಬರೋದು. ಅಲ್ಲ, ಅದು ಬೇಲ್ ತೊಗೊಂಡು ಬೇಲ್ನಲ್ಲಿ ಬಂದುಬಿಡ್ತಾರೆ. ಬೇಲ್ ಯಾರಿಗೆ ಕೊಡೋದಿಲ್ಲ ಅಂದರೆ, ಈ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಒಂದಿದೆ. ಅದರಲ್ಲಿ ಅವರು ಸ್ಟ್ಯಾನ್ ಸ್ವಾಮಿ ಅವರು ಸ್ವಲ್ಪ ದಿವಸ ಹಿಂದೆ ಅವರು, ಆಮೇಲೆ ಇವರು ಡಾಕ್ಟರ್ ಅಥವಾ ಪ್ರೊಫೆಸರ್ ವರಾವರಿ ಅವರು, ಆಮೇಲೆ ಇನ್ನೂ ಕೆಲವರು ಅಂಥವ್ರನ್ನೆಲ್ಲ ಜೈಲಿಗೆ ಹಾಕ್ತಾರೆ. ಏನು ನ್ಯಾಷನಲ್ ಸೆಕ್ಯೂರಿಟಿ NSA ಅಂದರೆ ಅವ್ರಿಗೆ ಬೇಲೇ ಕೊಡೋದಿಲ್ಲ. ಅವ್ರಿಗೆ 6 ವರ್ಷ 7 ವರ್ಷ 8 ವರ್ಷ 10 ವರ್ಷ ಎಲ್ಲ ಜೈಲಿಗೆ ಇರ್ತಾರೆ. ಇವರು ಸ್ಟ್ಯಾನ್ ಸ್ವಾಮಿ ಅವರು ಸತ್ತೇ ಹೋದರು. ಯಾಕಂದರೆ ಅವರು ಪಾರ್ಕಿನ್ಸನ್ಸ್ ಅಂತ ಅವರು ನಡ್ಕೊಳಕ್ಕೆ ಬರೋದಿಲ್ಲ ಅಂಥದ್ದವರು. ಸೊ ಇದನ್ನು ನೋಡ್ತಾರೆ, ಜನರು ನೋಡ್ತಾರೆ, ಆಫೀಸರ್ಸು ನೋಡ್ತಾರೆ. ಯಾವುದು ಕರಪ್ಟ್ ಆಫೀಸರ್ ಇದ್ದಾರೋ ಅವ್ರು ಎಸ್ಕೇಪ್ ಮಾಡಿ ಹೋಗ್ತಾನೆ. ಯಾಕಂದರೆ ಮಿನಿಸ್ಟರ್ಸು ಎಸ್ಕೇಪ್ ಆಗ್ತಾರೆ, ಆಫೀಸರ್ಸು ಅಷ್ಟೇ. ನೀವು ನಿಮ್ಮ ಪ್ರಕಾರ ಅಂದರೆ ನ್ಯಾಯಾಂಗ ವ್ಯವಸ್ಥೆ ಸ್ವಲ್ಪ ಸುಧಾರಣೆ ಮಾಡಿದ್ರೆ ಏನಾದರೂ ಕಂಟ್ರೋಲ್ ತರ್ಬೋದು ಅಂತ? ಅಂದರೆ ಸ್ಟ್ರಿಕ್ಟ್ ಇರಬೇಕು. ಸ್ಟ್ರಿಕ್ಟ್ ಅಂದರೆ ಹಾರ್ಶ್ ಇರಬೇಕು. ಚೈನಾನಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಅಂತ ಹೇಳ್ತೀವಿ, ಅಲ್ಲಿ ಕರಪ್ಷನ್ ಆದರೆ ಅವರು ಶೂಟ್ ಮಾಡ್ತಾರೆ. ದಟ್ ಈಸ್ ಫೈರಿಂಗ್ ಸ್ಕ್ವಾಡ್ನಲ್ಲಿ ಎಷ್ಟೋ ಜನರನ್ನ, ಅಲ್ಲಿ ಯಾರಿದ್ರೂ ಸರಿ, ಎಷ್ಟೇ ದೊಡ್ಡವರಿದ್ದರೂ ಸರಿ, ಅವ್ರನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅವರು. ಸೊ ಅಂಥದ್ದು ನಮ್ಮ ಹತ್ರ ಇಲ್ಲವೇ ಇಲ್ಲ. ಯಾರು ಜೈಲಿಗೆ ಹೋಗಿಲ್ಲ. ಅಲ್ಲ, ಇದರಲ್ಲಿ ಇನ್ನೊಂದು ಕ್ವಶನ್ ಹೇಳ್ತಾ ಇದೆ. ಜನ ಇವತ್ತಿನ ಸಾರ್ವತ್ರಿಕವಾಗಿ ಏನು ಆಗ್ಬಿಟ್ಟಿದೆ ಅಂದರೆ, ಯಥಾರಾಜ ತಥಾಪ್ರಭು ನೀವು ಹೇಳ್ರಿ, ಭಗವದ್ಗೀತೆಯಲ್ಲೂ ಹೇಳ್ತಾರೆ, ಯಾರು ನಾಯಕನಾದವನು ಆದರ್ಶ ಮೌಲ್ಯಗಳನ್ನ ಮೈಗೂಡಿಸ್ಕೊಂಡು ನಡೆದ್ರೆ ಜನಸಾಮಾನ್ಯರು ಹಿಂಬಾಲಿಸ್ತದೆ ಅನ್ನೋ ಒಂದು ಇದೆ ಪಾಯಿಂಟು ಭಗವದ್ಗೀತೆಯಲ್ಲಿ. ಆದರೆ ಆ ಥರ ಆದರ್ಶಗಳ ನಾಯಕರಿಲ್ಲ. ಆದರೆ ಇವತ್ತು ಏನು ವಿಚಿತ್ರ ಇದು ಅಂದರೆ, ಜನ ಸರಿ ಇಲ್ಲ. ಅಂಡಿಕೆ ಜಾತಿಗೆ ಓಟ್ ಹಾಕ್ತಾರೆ. ಜನ ಸರಿ ಇಲ್ಲದಿಂದ ಈ ಥರ ಆಗ್ತಾಯಿದೆ. ಇವಾಗ ಒಂಥರ ಕೋಳಿ ಮೊಟ್ಟೆ ವಾದ ಆಗ್ಬಿಟ್ಟಿದೆ. ನೀವು ಹೇಳ್ತೀರಿ ಯಥಾರಾಜ ತಥಾಪ್ರಭು, ರಾಜಕಾರಣಿಗಳು ಸರಿ ಇಲ್ಲ ಅಂತ. ರಾಜಕಾರಣಿಗಳು ಉಲ್ಟಾ ಜನ ಸರಿ ಇಲ್ಲ, ಅದಕ್ಕೆ ಹಿಂಗಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇದು 2 ಲಕ್ಷ ಜನ ಮತದಾರನ ಜಾಗೃತಿ ಮೂಡಿಸೋದು ಕಷ್ಟನೋ, ಒಬ್ಬರು ಇಬ್ಬರು ರಾಜಕಾರಣಿಗಳು ಜಾಗೃತಿ ತಗೊಳ್ಳೋದು ಈಸಿನೋ, ಅದನ್ನು ಬಿಟ್ಟು ಜನರ ಮೇಲೆ ಹೇಳ್ತಾ ಇದ್ದಾರೆ. ಜನ ಸರಿ ಆಗಬೇಕು, ಅವಾಗ ಸರಿ ಆಯ್ತದೆ ಅಂತಾರೆ. ಇದನ್ನು ನೀವು ಒಪ್ತೀರಾ? ಅದು ಒಪ್ಲಿಕ್ಕೆ ಆಗೋಲ್ಲ. ಜನರು ಹಾಗೇ ಇದ್ದಾರೆ. ಈ ವೋಟರ್ಸ್ನಲ್ಲಿ ನೋಡಿ, ಇವರು ಕುರಿಗಳು ಅಂತ ಒಂದು ಇದೆ, ಒಂದು ಪೋಯಮ್ ಇದೆ. ಯಾರು ನಿಸಾರ್ ಅಹಮದ್ ಅದರಲ್ಲಿ ಚೆನ್ನಾಗಿ ಬರ್ತಾರೆ ಅವರು. ಈಗ ಎಲ್ಲರೂ ವೋಟರ್ಸ್ ದೆಮ್ಸೆಲ್ಸ್ ಬಿಕಮ್ ಕರಪ್ಟ್. ಈಗ ಯಾರು ಹಳ್ಳಿಗೆ ಹೋದರೆ ಲೀಡರು, ಒಳ್ಳೆ ಲೀಡರ್ ಇದ್ರೂ ಅವರು ಕರಪ್ಷನ್ ಇಲ್ಲದೇ ಇದ್ದರು, ನಮ್ಗೆ ಎಷ್ಟು ಕೊಡ್ತೀರಾ ಅಂತ ಬಾರ್ಗೇನ್ ಮಾಡ್ತಾರೆ ಅವರು. ಪಂಚಾಯತ್ಗೆ ಇಷ್ಟು ಕೊಡಿ, ನಾವೆಲ್ಲ ಹಂಚ್ಕೊಳ್ತೇವೆ, ದೆನ್ ನಿಮ್ಗೆ ಓಟ್ ಹಾಕ್ತೇವೆ. ಇತ್ತೀಚೆಗೆ ದೇವಸ್ಥಾನಗಳು ಎಲ್ಲ ಊರಿನ ದೇವಸ್ಥಾನ ಸೇರ್ಕೊತಾರೆ, ನಮ್ಮ ದೇವಸ್ಥಾನಕ್ಕೆ ಇಷ್ಟು ಕೊಡು, ನಮ್ಮ ಓಟೆಲ್ಲ ನಿಮಗೆ ಅಲ್ಲ. ಅದು ಬ್ಲ್ಯಾಕ್ ಮನಿ ಎಷ್ಟೋ ಮಠಗಳೆಲ್ಲ ಇಟ್ಟಿರ್ತಾರೆ. ಯಾಕಂದರೆ ಅಲ್ಲಿ ಯಾರೋ ಹೋಗಿ ಇನ್ಕಮ್ ಟ್ಯಾಕ್ಸ್ ಅವ್ರು ರೇಡ್ ಮಾಡೋದಿಲ್ಲ ಅಂತೇಳಿ ಅಲ್ಲೇ ಇಟ್ಕೊಂಡಿದ್ದಾರೆ ಅವರು. ಸೊ ಎಲ್ಲ ಕಡೆನೂ ಆಗಿದೆ ಅದು. ಅಂದರೆ ಇಟ್ಸ್ ನಾಟ್ ಒಂದೇ ಕಡೆ ಇಲ್ಲ. ಅದಕ್ಕೆ ನನ್ನದು ಮೆಮೊರ್ಸ್ ನನ್ನ ಬುಕ್ನಲ್ಲಿ ಒಂದು ಟೈಟಲ್ ಕೊಟ್ಟಿದ್ದು ಫಾಲ್ ಫ್ರಮ್ ಗ್ರೇಸ್ ಅಂತ. ಫಾಲ್ ಫ್ರಮ್ ಗ್ರೇಸ್ ಅಂದರೆ ಏನು ಸ್ಟ್ಯಾಂಡರ್ಡ್ ಇತ್ತೋ ಮೊದಲು, ಅಂದರೆ 50 ವರ್ಷದಿಂದ ಯಾವುದಿತ್ತೋ ಅದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಅದು ಪಾಲಿಟಿಕ್ಸ್ ಅಂದರೆ ಲೀಡರ್ಸ್ಗಳು ಅಷ್ಟೇ, ಜುಡಿಷಿಯರಿನೂ ಅಷ್ಟೇ, ಬ್ಯೂರೋಕ್ರಸಿನೂ ಅಷ್ಟೇ, ಜನರು ಅಷ್ಟೇ, ಎಲ್ಲ